ಸರ್ ಆಮೇಲೆ ಇವತ್ತು ಸರ್ ಶೋಭಾ ಕರಂದ್ಲಾಜೆ ಆರ್ ಅಶೋಕ್ ಅವರೆಲ್ಲವನ್ನು ಕೋಗಿಲಿಗೂ ಹೋಗ್ತಾ ಇದ್ದಾರೆ. ಇಷ್ಟು ಬೇಗ ಆತುರದ ನ್ಯಾಯ ಎಲ್ಲೂ ನೋಡಿಲ್ಲ ಅಂತ ಹೇಳ್ತಿದ್ದಾರೆ. ಒಂದ್ ವೇಳೆ ಮನೆ ಕೊಟ್ರೆ ಅವ್ರಿಗೆ ಹೋರಾಟ ಮಾಡ್ತೀವಿ ಅಂತ ಅಲ್ಲ ಅವರು ಹೋರಾಟ ಮಾಡಲಿ. ಬಾಂಗ್ಲಾದೇಶದವ್ರು ಇದ್ದಾರೆ ಅಂತ ಹೇಳೋದು ಸುಮ್ಮನೆ ಆ ರೀತಿ ಒಂದು ಪಾಸಿಂಗ್ ಕಾಮೆಂಟ್ ಮಾಡೋದು ಸೂಕ್ತ ಅಲ್ಲ. ಈಗ ನಾವು ವೆರಿಫೈ ಮಾಡಲ್ವಾ? ಈಗ ಒಂದು ವೇಳೆ ಅವ್ರಿಗೆ ಪರಿಹಾರ ಕೊಡುವಾಗ ಅಥವಾ ಮನೆಗಳನ್ನೇ ಕೊಡುವಾಗ ಅವು ವೆರಿಫೈ ಮಾಡೇ ಅಲ್ವಾ ಮಾಡ್ತಾರೆ. ಬಾಂಗ್ಲಾದೇಶದವ್ರು ಇದ್ದರೆ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರೆ. ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ತೀವಿ, ತೊಗೊಂಡೋಗಿ ಬಾರ್ಡರ್ನಲ್ಲೇ ಬಿಡ್ತೀವಿ, ಅವ್ರ ಎಂಬೆಸಿಗೆ ಹೇಳ್ತೀವಿ, ಕಳಿಸ್ಕೊಡ್ತೀವಿ, ವಾಪಸ್ ಡಿಪೋರ್ಟ್ ಮಾಡ್ತೀವಿ. ಇಲ್ಲ ಅವ್ರೇನಾದರೂ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದರೆ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತೀವಿ. ಅವರು ಗೃಹ ಸಚಿವರಾಗಿದ್ದಾರೆ ಅಶೋಕ್ ಅವರು, ಅವ್ರಿಗೆ ಇದೆಲ್ಲ ಗೊತ್ತಿದೆ. ಅವರು ಸುಮ್ಮನೆ ರಾಜಕೀಯ ಕಾರಣಕ್ಕೋಸ್ಕರ ಮಾತಾಡ್ತಾರೆ ಅಷ್ಟೇ. ಈಗ ನಿಮ್ಮ ಇಲಾಖೆಯಿಂದ ಏನಾದ್ರು ವೆರಿಫೈ ಮಾಡ್ತಾ ಇದ್ದೀರಾ ಸರ್? ಅಲ್ಲ, ಖಂಡಿತವಾಗಿ ಮಾಡ್ತೇವೆ. ಇನ್ನು ನಮ್ಮಲ್ಲಿ ಈಗ ಅವರು ಯಾರು ಲಿಸ್ಟು ತಯಾರು ಮಾಡ್ತಾರೆ, ಎಲ್ಲಿ ನಮ್ಮ BBMP ಅವರು ಜಿ ಬಿ ಎ ಅವರು ಲಿಸ್ಟ್ ಮಾಡಿರ್ತಾರೆ. ಅದನ್ನು ವೆರಿಫೈ ಮಾಡಿ ಅವರಿಗೆ ಅವ್ರು ಎಲ್ಲಿಯವರು, ಏನು, ಎಷ್ಟು ದಿವಸದಿಂದ ಬೆಂಗಳೂರಿನಲ್ಲಿ ಇದ್ದಾರೆ, ಆ ಜಾಗದಲ್ಲಿ ಎಷ್ಟು ದಿವಸದಿಂದ ಇದ್ದಾರೆ, ಅದೆಲ್ಲ ವೆರಿಫೈ ಮಾಡೇ ಅಲ್ವಾ ಮಾಡೋದು.